ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಮದಾನ್. ಎಲ್ಲರೂ ಹೇಗಿದ್ದೀರಾ? ಮತ್ತೆ ಫ್ರೆಂಡ್ಸ್, ಇವತ್ತು ಒಂದು ನಮ್ಮ ಆಸ್ತಿ ಮಾಲೀಕರಿಗೆ ಕರ್ನಾಟಕ ಸರ್ಕಾರ ಒಂದು ಅತಿ ಮುಖ್ಯವಾದಂತಹ ಬದಲಾವಣೆಯನ್ನ ತಂದಿದೆ. ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಇನ್ನು ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಈ ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾಯಿತು ಅಂತ ಅಂದ್ರೆ ಒಂದೊಂದು ತಿದ್ದುಪಡಿಯನ್ನ ತರ್ತಾನೆ ಇರುತ್ತೆ. ಅದರಲ್ಲೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಂತೂ ಕೂಡ ಬೆಳಕರಿಯೋದ್ರೊಳಗಡೆ ಏನ್ ಚೇಂಜಸ್ ಆಗಿರುತ್ತೆ, ಏನ್ ಅನೌನ್ಸ್ಮೆಂಟ್ ಆಗಿರುತ್ತೆ ಅನ್ನೋದು ಯಾರು ಕೂಡ ಊಹೆ ಮಾಡೋದಕ್ಕೂ ಆಗಿರಲ್ಲ. ಅದು ನಿಜವಾಗೂ ಏನಾಗಿದೆ, ಏನ್ ಆಗುತ್ತೆ ಅಂತ ಕೂಡ ಯಾರ ಕೈಲೂ ಹೇಳೋದಕ್ಕಾಗ್ತಾ ಇಲ್ಲ. ಆ ತರ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಸರ್ಕಾರ ಬಂದು ನಿಂತಿದೆ. ಯಾಕಂತಂದ್ರೆ ಯಾವುದೇ ಒಂದು ಇವತ್ತು ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾಳೆಗೆ ಇರುತ್ತೆ ಅಂತ ಯಾವುದೇ ಕಾರಣಕ್ಕೂ ಕೂಡ ನಾವು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಆ ತರ ಇದೆ ಇವತ್ತಿನ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಹೊಸ ನಿಯಮವನ್ನ ಈ ರಾಜ್ಯದಲ್ಲಿ ಆಸ್ತಿ ನೋಂದಣಿಗೆ ತಕ್ಕಂತೆ ಒಂದು ಹೊಸ ಬದಲಾವಣೆಯನ್ನು ಕೂಡ ಮಾಡಿದೆ. ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಣ. ರಾಜ್ಯದಲ್ಲಿ ಆಸ್ತಿ ನೋಂದಣಿ ಮಾಡಿಸ್ಬೇಕು ಅಂತಂದ್ರೆ ನಮ್ಮ ಪ್ರಾಪರ್ಟಿ ಮಾಲೀಕರು ಒಂದು ತುಂಬಾನೇ ಮುಖ್ಯವಾದಂತಹ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಯಾಕಂತಂದ್ರೆ ಅದು ಗೊತ್ತಿಲ್ಲ ಅಂತ ಅಂದು ನೀವೇನೇನೆ ದಡ್ಡರಾಗೋಗ್ತೀರಾ. ಅದರಿಂದ ಇದನ್ನ ಬೇಸಿಕ್ ನೀಡ್ಸ್ ಇದೆ. ಆಕ್ಚುಲಿ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಾಪರ್ಟಿ ಮಾಡಲೇಬೇಕು ಅನ್ನೋ ಒಂದು ಆಸೆ ಅನ್ನೋದು ಇರುತ್ತೆ. ಯಾಕಂತ ಅಂದ್ರೆ ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿ ಒಂದು ಸೈಟ್ ಆಗ್ಬೋದು ಅಥವಾ ಒಂದು ಮನೆ ಆಗ್ಬೋದು ತಗೊಳ್ಳೇಬೇಕು ಅನ್ನೋ ಒಂದು ಆಕಾಂಕ್ಷೆ ಅಂತೂ ಇದ್ದೇ ಇರುತ್ತೆ. ಈ ಆಸೆಯನ್ನ ನೆರವೇರಿಸ್ಕೊಳ್ಳೋದು ಒಂದು ಕಡೆಗಾದ್ರೆ, ನಮ್ಮ ಬೆಂಗಳೂರಲ್ಲಿ ಮೋಸ ಹೋಗೋರೆ ಜಾಸ್ತಿ ಜನ ಆಗೋಗಿದ್ದಾರೆ. ಯಾಕಂತಂದ್ರೆ ಎಷ್ಟೋ ಜನ ಬರೀ ರೆವೆನ್ಯೂ 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 ಅಂತ ಹೇಳ್ಬಿಟ್ಟು ನೀವು ರೆವೆನ್ಯೂ ಸೈಟ್ಗಳಿಗೇನೆ ಕೈ ಹಾಕ್ತಾ ಇರ್ತೀರಾ. ಅದರಲ್ಲಿ ರೆವೆನ್ಯೂ ಸೈಟ್ಗಿಂತನೂ ಮುಖ್ಯವಾಗಿ GPA ಆದಂತಹ ಪ್ರಾಪರ್ಟಿಗಳನ್ನ ತಗೊಳ್ಳೋದು ತುಂಬಾ ಜಾಸ್ತಿ ಆಗಿದೆ. ಈ GPA ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಯಾಕಂತಂದ್ರೆ ಬೆಂಗಳೂರು ಅನ್ನೋದು ಒಂದು ಹೇಳಲಿಕ್ಕೂ ಊಹೆ ಮಾಡಲಿಕ್ಕೂ ಆಗದೆ ಇರುವಂತಹ ನಗರ ಇದು. ಯಾಕಂತಂದ್ರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಮರಿಗಾಗ್ಲಿ ಇದಾಗುತ್ತೆ, ಒಂದು ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದು ಆಸೆ ಅನ್ನೋದು ಇರುತ್ತೆ. ಈ ಆಸೆಯನ್ನ ಈಡೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ತಮ್ಮ ಜೀವನ ಪರ್ಯಂತ ಕೂಡಿಟ್ಟಂತಹ ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ತಮ್ಮ ಜೀವನ ಉದ್ದುದ್ದಕ್ಕೂ ದುಡಿದಂತಹ ಹಣವನ್ನ ಈ ಆಸ್ತಿ ಮೇಲೆ ಹಾಕ್ತೀರಾ. ಆದರೆ ನೀವು ಸರಿಯಾದ ಮಾರ್ಗವನ್ನ ಪಾಲನೆ ಮಾಡದೇ ಇರೋದೇನೆ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇರೋದು. ಯಾಕಂದ್ರೆ ನೋಡಿ, ಒಂದು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದು ಆಸ್ತಿ ಮಾಡಬೇಕು ಅನ್ನೋ ಒಂದು ಆಸೆ ಯಾರಿಗೆ ತಾನೇ ಇರಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆದರೆ ಕೆಲವರು ಈ ಕನಸನ್ನ ನೆರವೇರಿಸಿಕೊಂಡ್ರು ಅದನ್ನ ತಮ್ಮ ಪಾಲಿಗೆ ಹೇಗೆ ಪಡಿಬೇಕು ಅನ್ನೋದನ್ನ ಮರೆತು ಕೊನೆಗೆ ತುಂಬಾ ಕೋರ್ಟು ಕಚೇರಿ ಅನ್ನೋದಕ್ಕೆ ಅಲಿದಾಡುವಂತಹ ಪರಿಸ್ಥಿತಿಗೆ ತಂದುಕೊಳ್ತೀರಾ. ಆದರೆ ಈಗಿನ ಕಾಲದಲ್ಲಿ ಕಾಲಜ್ಞಾನ ಯಾವ ತರ ಇದೆ ಅಂತಂದ್ರೆ ಅದು ಊಹೆ ಮಾಡೋದಕ್ಕೂ ಆಗಲ್ಲ. ಆ ತರ ಬೆಳವಣಿಗೆ ಆಗಿದೆ. ಯಾವುದೇ ಒಂದು ಆಸ್ತಿ ನೋಂದಣಿಯನ್ನ ಮಾಡಬೇಕು ಅಂತಂದ್ರೆ ತುಂಬಾ ಸುಲಭ ಆಗ್ಬಿಟ್ಟಿದೆ. ಅದನ್ನ ನೀವು ತಿಳ್ಕೋಬೇಕು ಅಷ್ಟೇನೆ. ಆದ್ರೂ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅಂತಂದ್ರೆ ನೀವು ಈ ನಿಯಮಗಳನ್ನ ಪಾಲನೆ ಮಾಡಲೇಬೇಕು.
ಯಾಕಂತಂದ್ರೆ ಆಸ್ತಿ ನೋಂದಣಿಗೆ ಜನರಲ್ ಪವರ್ ಆಫ್ ಅಥಾರ್ನಿ ಕಡ್ಡಾಯಗೊಳಿಸುವಂತಹ ನೋಂದಣಿ ಕರ್ನಾಟಕ ಅಧಿನಿಯಮ 2025ಕ್ಕೆ ರಾಷ್ಟ್ರಪತಿಗಳು ಅಂಕಿತವನ್ನ ಹಾಕಿದ್ದಾರೆ. ಈ ಸಂಬಂಧ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸೋಮವಾರ ಅಧಿಕೃತ ರಾಜ್ಯಪತ್ರವನ್ನ ಹೊರಡಿಸಿದೆ. ಈ ದಿನದಿಂದಲೇ ಮಸೂದೆ ಜಾರಿಗೆ ಕೂಡ ಬರಲಿದೆ. ಮೊನ್ನೆ ಸೋಮವಾರ ನಿನ್ನೆ ಸೋಮವಾರದಿಂದಲೇ ಈ ಪವರ್ ಆಫ್ ಅಥಾರ್ನಿ ನೋಂದಣಿ ಆಗಬೇಕು ಅನ್ನೋದು ರಾಷ್ಟ್ರಪತಿಗಳ ಅಂಕಿತ ಕೂಡ ಸಿಕ್ಕಿದೆ. ಇದನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು. ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ದಿನವೂ ಒಂದೊಂದು ಬದಲಾವಣೆಯನ್ನು ತರ್ತಾ ಇರೋದ್ರಿಂದ ನೀವು ಬ್ಲೈಂಡ್ ಆಗಿ ಏನೇನೋ ಮಾಡ್ಲಿಕ್ಕೆ ಹೋಗಿ ತಮ್ಮ ಹಣವನ್ನು ವ್ಯರ್ಥ ಮಾಡ್ಕೋಬೇಡಿ. ಇದು ನೋಂದಣಿ ಅಧಿನಿಯಮ 1908ರ ಕೇಂದ್ರ ಅಧಿನಿಯಮ 16 ಮತ್ತಷ್ಟು ತಿದ್ದುಪಡಿ ಮಾಡಿ ಬದಲಾವಣೆ ಒಳಗೊಂಡ ಮಸೂದೆ ಆಗಿದೆ. ಆಸ್ತಿ ನೋಂದಣಿಯನ್ನ ಸಂಪೂರ್ಣ ಡಿಜಿಟಲೀಕರಣಗೊಳಿಸುವಂತಹ ಪಾರದರ್ಶಕತೆ ಹೆಚ್ಚಿಸುವಂತಹ ತಿದ್ದುಪಡಿಯನ್ನ ಜಾರಿಗೊಳಿಸಲಾಗಿದೆ. ಯಾಕಂತಂದ್ರೆ ಯಾವುದೇ ಒಂದು ಆಸ್ತಿಯನ್ನ ವರ್ಗಾವಣೆ ಮಾಡುವ ಮುನ್ನ ಜನರಲ್ ಪವರ್ ಆಫ್ ಅಥಾರ್ನಿ ಕಡ್ಡಾಯವಾಗಿ ನೋಂದಣಿ ಮಾಡಬೇಕು. ಇಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ನೋಟರಿಯನ್ನ ಮಾಡಿಸ್ಕೊಂಡು ಬಂದು ಕೊಟ್ಟರೆ ಅದು ಸಲ್ಲತಕ್ಕದ್ದು ಅಲ್ಲ. ಆಸ್ತಿ ವರ್ಗಾವಣೆ ವೇಳೆ ಯಾವುದೇ ಒಂದು ಜನರಲ್ ಪವರ್ ಆಫ್ ಅಥಾರ್ನಿ ಬರೆದು ಕೊಡುವವರು ಬದುಕಿರುವುದನ್ನು ಖಚಿತಪಡಿಸಲು ಸೂಕ್ತ ಪುರಾವೆಯನ್ನ ನೀಡಬೇಕಾಗುತ್ತದೆ. ಇದು ಅಕ್ರಮ ಆಸ್ತಿ ವರ್ಗಾವಣೆ ಅಥವಾ ನೋಂದಣಿ, ಭೂಕಬಳಿಕೆ ಮತ್ತೆ ಒತ್ತುವರಿಯಂತಹ ಪ್ರಕರಣಗಳನ್ನ ತಪ್ಪಿಸಲಿದೆ. ಯಾಕಂತಂದ್ರೆ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂತಹ ನೋಂದಣಿ ಅಧಿನಿಯಮ 1908-16 ನಮ್ಮ ಕರ್ನಾಟಕ ಸರ್ಕಾರ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿದೆ ಅಂತ ಹೇಳ್ಬಿಟ್ಟು, ಯೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಅರಿತು ನಮ್ಮ ಕರ್ನಾಟಕ ಸರ್ಕಾರ ಈ ಚೇಂಜಸ್ ಅನ್ನ ಮಾಡಿದೆ. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇದು ಎಲ್ಲವನ್ನು ಕೂಡ ಮನಗಂಡು ಏನು ಈ ಡಿಜಿಟಲೀಕರಣ ಅಂತ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಅರಿತುಕೊಂಡು ಈ ಬೆಳವಣಿಗೆಯನ್ನ ತಂದಿರುವಂಥದ್ದು. ಯಾಕಂದ್ರೆ ಎಷ್ಟೋ ಜನ ಒಂದು ಜನರಲ್ ಪವರ್ ಆಫ್ ಅಥಾರ್ನಿ ಅಂತಂದೇಳಿ ಏನು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದ್ರು, ಆ ಕ್ರಿಯೇಟ್ ಮಾಡ್ಕೊಂಡು ಬಂದು ತಮ್ಮ ಪ್ರಾಪರ್ಟಿಯನ್ನ ಇಲ್ಲಿಗಲ್ ಆಗಿ ಏನು ವರ್ಗಾವಣೆ ಮಾಡ್ತಾ ಇದ್ರು ಅಥವಾ ಮಾರಾಟ ಮಾಡ್ತಾ ಇದ್ರು ಇವೆಲ್ಲವನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಈ ಚೇಂಜಸ್ ಅನ್ನ ಮಾಡಿರುವಂಥದ್ದು. ನಮ್ಮ ಸರ್ಕಾರಿ ಅಧಿಕಾರಿಗಳು ಅಥವಾ ಕೆಲವು ಸಾರ್ವಜನಿಕ ಕಾರ್ಯಕರ್ತರು ಬರೆದು ಕೊಡುವ ದಾಸ್ತಾವೇಜುಗಳು ಯಾರ ಸ್ಥಳೀಯ ಪರಿಮಿತಿ ಒಳಗೆ ದಾಸ್ತಾವೇಜುಗಳನ್ನು ಒಳಗೊಂಡಿರುವಂತಹ ಸ್ಥಿರ ಸ್ವತ್ತಿನ ಸಂಪೂರ್ಣ ಮತ್ತೆ ಯಾವುದೇ ಭಾಗವೂ ಇರುವುದು ಆ ಅಧಿಕಾರ ವ್ಯಾಪ್ತಿಯ ನೋಂದಣಿ ಅಧಿಕಾರಿಗೆ ದಾಸ್ತಾವೇಜುಗಳನ್ನು ವಿದ್ಯಾನುಗುಣವಾಗಿ ಕಳುಹಿಸಬೇಕಾಗುತ್ತದೆ ಮತ್ತು ಅಂತಹ ಅಧಿಕಾರಿಯು ಆತನ ಯುಕ್ತ ಪುಸ್ತಕ ಸಂಖ್ಯೆಯನ್ನು ಸದರಿ ವಿದ್ಯುನ್ಮಾನ ದಾಸ್ತಾವೇಜನ್ನು ದಾಖಲಿಸುತ್ತಾರೆ ಮತ್ತೆ ವಿದ್ಯುನ್ಮಾನವಾಗಿ ಅದನ್ನ ಸಂರಕ್ಷಿಸಬೇಕಾಗುತ್ತದೆ. ಯಾಕಂತಂದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಲಂಚವನ್ನ ತೆಗೆದುಕೊಂಡು ಯಾವ ರೀತಿ ಬೇಕಾದ್ರೂ ಕೂಡ ಚೇಂಜಸ್ ಅನ್ನ ಮಾಡೋರು. ಅದು ಎಲ್ಲವನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಜನರಲ್ ಪವರ್ ಆಫ್ ಅಥಾರ್ನಿ ಅಂತ ಏನ್ ಕೊಡ್ತೀವಿ, GPA ಅಂತ ಏನ್ ಹೇಳ್ತೀವಿ, ಅದು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಆಗಿರಬೇಕು, ನೋಂದಣಿ ಆಗಿರಬೇಕು. ಮತ್ತೆ ಆ ಜನರಲ್ ಪವರ್ ಆಫ್ ಅಥಾರ್ನಿ ಯಾರು ಕೊಡ್ತಾ ಇದ್ದಾರೆ ಅವರ ಪ್ರತಿಯೊಂದು ಆಧಾರ್ ಕಾರ್ಡ್ ಇಂದ ಹಿಡಿದು ID ಪ್ರೂಫ್, ಅಡ್ರೆಸ್ ಪ್ರೂಫ್ ಪ್ರತಿಯೊಂದು ಕೂಡ ಇನ್ಕ್ಲೂಡಿಂಗ್ ಪ್ಯಾನ್ ಕಾರ್ಡ್ ಸಮೇತ ಸಬ್ಮಿಟ್ ಆಗಲೇಬೇಕು. ಆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಆದ್ಮೇಲೆ ಯಾವುದೇ ಒಬ್ಬ ಸಬ್ ರಿಜಿಸ್ಟರ್ಡ್ ಅದನ್ನ ವೆರಿಫೈಡ್ ಮಾಡಿ ಆಮೇಲೆ ಆ ಪ್ರಾಪರ್ಟಿಯನ್ನ ವರ್ಗಾವಣೆ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ, ನಿಮಗೆ ಸೆಲ್ ಮಾಡಲಿಕ್ಕೆ ಅಥವಾ ನೀವು ಬೇರೆಯವರಿಗೆ ಪವರ್ ಅನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರೆ. ಅಲ್ಲಿವರೆಗೂ ಕೂಡ ನೀವು
ಆ ಪ್ರೊಸೀಜರ್ ಅನ್ನ ಫಾಲೋ ಮಾಡಲೇಬೇಕು. ಅದೆಲ್ಲ ಆಗಿದೆಯಾ ಅಂತ ಹೇಳ್ಬಿಟ್ಟು ಈ ಜನರಲ್ ಪವರ್ ಆಫ್ ಅಟಾರ್ನಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ತಿಳ್ಕೊಂಡೇನೆ ನೀವು ಯಾವುದೇ ಒಂದು ಸೈಟ್ ಆಗ್ಬೋದು ಅಥವಾ ಒಂದು ಜಾಗವನ್ನಾಗ್ಲಿ ಪರ್ಚೇಸ್ ಅನ್ನ ಮಾಡಿ. ಇಲ್ಲ ಅಂತಂದ್ರೆ ಯಾವುದೋ ಪ್ರಾಪರ್ಟಿನ ಯಾರೋ GPA ಕೊಟ್ಟಿರ್ತಾರೆ ಅಥವಾ ಯಾರೋ ಒಂದು ಇದು ಮಾಡಿರ್ತಾರೆ, GPA ಇದು ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ಒಂದು ನೋಟ್ರಿ ಮಾಡ್ಕೊಂಡು ಬಂದಿರ್ತಾರೆ, ಅಂತವ್ರ ಕಡೆಯಿಂದ ಪರ್ಚೇಸ್ ಮಾಡಿ ತಮ್ಮ ಹಣವನ್ನ ವ್ಯರ್ಥ ಮಾಡ್ಕೋಬೇಡಿ. ಇದೆಲ್ಲವನ್ನ ಯಾರ್ದಾದ್ರೂ ಸಿವಿಲ್ ಅಡ್ವೊಕೇಟ್, ಪರ್ಟಿಕ್ಯುಲರ್ ನಾನು ಹೇಳ್ತೀನಿ, ಒತ್ತಿ ಹೇಳ್ತಾ ಇದ್ದೀನಿ, ಸಿವಿಲ್ ಅಡ್ವೊಕೇಟ್ಸ್ ಹತ್ರನೇ ಹೋಗಿ. ಆ ಸಿವಿಲ್ ಅಡ್ವೊಕೇಟ್ಸ್ ಹತ್ರ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ ಏನ್ ಜನರಲ್ ಪವರ್ ಆಫ್ ಅಟಾರ್ನಿಯನ್ನ ಕೊಟ್ಟಿರ್ತಾರೆ ಅದನ್ನ ಒಂದು ಸರ್ಟಿಫೈಡ್ ಕಾಪಿಯನ್ನ ತಗೊಳ್ಳಿ. ನೀವು ಸರ್ಟಿಫೈಡ್ ಕಾಪಿಯನ್ನ ತಗೊಂಡ್ರೆ ನಿಮ್ಗೆ ಆ ಕಾಪಿ ಅಲ್ಲಿ ಇದೆ, ಅದಕ್ಕೆ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಏನೇನು ಅಟ್ಯಾಚ್ ಆಗಿದೆ ಅನ್ನೋದು ಕೂಡ ಸಿಗುತ್ತೆ. ಇವು ಎಲ್ಲವನ್ನ ತೆಗೆದುಕೊಂಡು ಆಮೇಲೆ ನೀವು ಪರ್ಚೇಸ್ ಅನ್ನ ಮಾಡಿ. ಅವಾಗ ಮಾತ್ರನೇನೆ ಅದು ಲೀಗಲಿ. ನೀವು ಮುಂದೆ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಅಂತಂದ್ರೆ ನೀವು ಫೈಟ್ ಮಾಡ್ಬೋದು. ಒಂದು ವೇಳೆ ನೋಟರೈಸ್ಡ್ ಏನಾದ್ರೂ GPA ನಲ್ಲಿ ನೀವು ತಗೊಂಡ್ರೆ ಅದು 100% ನಿಮ್ಮ ದುಡ್ಡು ಹೋಯ್ತು. ನೀವು ಯಾವುದೇ ಕಾರಣಕ್ಕೂ ಫೈಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಇದು ನಮ್ಮ ಕರ್ನಾಟಕ ಸರ್ಕಾರ ಇವಾಗ ಹೊಸದಾಗಿ ತಿದ್ದುಪಡಿ ಆಗಿದೆ. ಆಲ್ರೆಡಿ ಇದು 2013 ಇಂದಲೇ ಇತ್ತು, ಆದ್ರೂ ಕೂಡ ಇವಾಗ ಮತ್ತೆ ಅದನ್ನ ತಿದ್ದುಪಡಿ ಮಾಡಿ ಮತ್ತೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅದರಿಂದ ಯಾರೇ ಪ್ರಾಪರ್ಟಿ ತಗೋಬೇಕಂದ್ರೂ ಕೂಡ GPA ಮೇಲೆ ತಗೊಳ್ತಾ ಇದ್ರೆ ಅದನ್ನ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ, ಮೋಸ ಹೋಗ್ಬೇಡಿ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.